ಈ ಸಲದ ನಮ್ಮ ಗಾಯೂಸ್ ಗ್ಲಿಟ್ಸ್ ಸ್ವಾವಲಂಬನಾ ಸಂತೆ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬಸವೇಶ್ವರ ನಗರ ಅಂತ ಹೇಳ್ಬೋದು. ಅಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೂ 9ನೇ ತಾರೀಕು ಆಗಸ್ಟ್ 9ನೇ ತಾರೀಕು ಭಾನುವಾರ ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ನಮ್ಮೆಲ್ಲ ಪ್ರಾಡಕ್ಟ್ಸ್ ಅಲ್ಲಿರುತ್ತೆ. ಶ್ರಾವಣಕ್ಕೆ ಮುಂಚೆ ಮಾಡ್ತಾ ಇರೋವಂಥ ಈ ಒಂದು ಸಂತೆಯನ್ನು ಮಿಸ್ ಮಾಡದೆ ಅಟೆಂಡ್ ಆಗಿ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಫಂಕ್ಷನ್ಗೆ ಹೊರಟಿದ್ದೆ. ನಾನು ಉಟ್ಟಿರೋದು ಕಾಟನ್ ಸೀರೆ. ಕೇಳಕ್ಕೆ ಶುರು ಮಾಡ್ತೀರ ಇವಾಗ. ಇದು ಕಾಟನ್ ಸೀರೆ. ಹಾಗೆ ಅಮ್ಮನ ಮನೆಗೆ ಹೋಗ್ತೀವಿ. ಯಾಕೆಂದರೆ ಹರಿಹರದ ಹತ್ರನೇ ಒಂದು ಊರಿಗೆ ಹೋಗ್ತಾ ಇರೋದು ಫಂಕ್ಷನ್ಗೆ. ಅಲ್ಲಿ ಫಂಕ್ಷನ್ ಮುಗಿಸಿ ಅಮ್ಮನ ಮನೆಗೆ ಹೋಗಿ ಇವತ್ತು ಉಳ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ನಾಟ್ ಶ್ಯೂರ್. ಹೊರಟಿದ್ದೀವಿ, ನೋಡೋಣ ಏನಾಗುತ್ತೆ. ಹಾಗೆ ಅಮ್ಮನ ಮನೆಗೆ ಹೋದ್ಮೇಲೆ ಇದ್ದೇ ಇರುತ್ತೆ ಏನಾದರೂ ಒಂದು ಕಂಟೆಂಟು. ಡೆಫಿನೆಟ್ಲಿ ವಿಡಿಯೋ ಅಂತೂ ಮಾಡೇ ಮಾಡ್ತೀನಿ. ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ಮೊದಲಿಗೆ ದಯವಿಟ್ಟು ನನಗೆ ಕ್ಷಮಿಸಿ. ಸ್ವಲ್ಪ ಒತ್ತಡ, ಸ್ವಲ್ಪ ಕೆಲಸ, ಏನೋ ಎಮರ್ಜೆನ್ಸಿ ಇದ್ದಿದ್ದರಿಂದ ನನಗೆ 2 ದಿನ ಎಡಿಟ್ ಮಾಡಿರೋ ವಿಡಿಯೋ ಕೂಡ ಹಾಕಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಬಟ್ ಈ ಥರ ಸುಮ್ಮನೆ ಬೇಜವಾಬ್ದಾರಿಯಿಂದ ಅಂತೂ ಹಾಕದೇ ಇರಲ್ಲ. ಏನಾದರೂ ಕೆಲಸಗಳಿದ್ದಾಗ ಈ ಥರ ಆಗುತ್ತೆ. ನಾ ಹೇಳ್ದಂಗೆ ಹರಿಹರಿಗೆ ಹೋದೆ, ಬಟ್ ಏನೂ ವಿಡಿಯೋ ಮಾಡಲಿಲ್ಲ. ಆರಾಮಾಗಿ ರೆಸ್ಟ್ ಅನ್ನೋ ಥರದ ಮಾತಾಡ್ತಾ ಕೂತ್ಕೊಂಡ್ವಿ ನಾನು, ಅಮ್ಮ, ನನ್ನ ಮಗ. ಆನಂತರ ಅಮ್ಮ ರಾತ್ರಿ ಊಟ ಆದ ನಂತರ ಅಮ್ಮ ಹೇಳಿದ್ರು, ನನಗೆ ರಂಗೋಲಿಗಳನ್ನು ಹಾಕ್ಕೊಟ್ಟು ಹೋಗ್ತೀಯೋ ಇಲ್ವೋ ಅಂತ ಜೋರು ಮಾಡಿದ್ರು. ಯಾಕಂದರೆ ಪಾಪ ಹೇಳ್ತಾನೇ ಇದ್ದರು, ನಾನು ಹಾಕ್ತಾ ಇರಲಿಲ್ಲ. ನಮ್ಮಮ್ಮನಿಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಎಲ್ಲ ಕಲ್ತಿದ್ದಾರೆ, ಎಲ್ಲ ಮಾಡ್ತಾರೆ, ಬಟ್ ಅವ್ರಿಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದು ಆಯಿಲ್ ಪೇಂಟಿನ ಪೆನ್ಸ್. ಇದು ಇವಾಗ ನಿಮ್ಗೆ ಆನ್ಲೈನ್ ಸಿಗುತ್ತೆ. ಇದು ಆಯಿಲ್ ಪೇಂಟಿನ ಪೆನ್ಸ್. ಇದು ಸಾಧ್ಯವಾದರೆ ಲಿಂಕ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ನಾನು ತರಿಸಿ ಇಟ್ಕೊಂಡಿದ್ದೆ. ಸರಿ ಅಂತ ಊರಿಗೆ ತೊಗೊಂಡು ಹೋಗಿ ಅಮ್ಮಂಗೆ ಇದರಲ್ಲಿ ರಂಗೋಲಿಗಳನ್ನು ಹಾಕ್ಕೊಟ್ಟೆ. ಹೊರಗಡೆ ತುಳಸಿ ಕಟ್ಟೆ ಮುಂದೆ ವೈಟ್ ಪೇಂಟಿಂದ ರಂಗೋಲಿ ಹಾಕ್ಕೊಟ್ಟೆ. ಮುಂಬಾಗಿಲು ಗೇಟ್ ಮುಂದೆನೂ ಒಂದು ರಂಗೋಲಿ ಹಾಕ್ಕೊಟ್ಟೆ. ಹೊಸ್ತಿಲ್ಗಳಿಗೆ ಹಾಕ್ಕೊಟ್ಟೆ. ಯಾಕಂದರೆ ಅಮ್ಮನಿಗೆ ಬಿಲ್ಕುಲ್ ಬಿಡಿಸ್ಲಿಕ್ಕೆ ಬರಲ್ಲ. ಏನಾದರೂ ಒಂದು ಸ್ಟಾರ್ ಬಿಡಿಸ್ಬಿಟ್ರೆ ಅದೇ ಅಮ್ಮನ ರಂಗೋಲಿ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಮ್ಮ ನಮ್ಮ ಮನೆಗೆ ಬರ್ತಾರೆ, ಏನೇನಾಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಸೋಮವಾರದಿಂದ ನನ್ನ ವ್ಲಾಗ್ಸ್ ರೆಗ್ಯುಲರ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ಸಲದ ನಮ್ಮ ಈವೆಂಟ್ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಗುಡ್ ಈವ್ನಿಂಗ್. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು. ಇವತ್ತು ಸಿಕ್ಕಾಪಟ್ಟೆ ಗಿಡಗಳನ್ನು ತಂದ್ವಿ. ಅಮ್ಮನೂ ಇದ್ರ ಜೊತೆಗೆ, ಹಾಗಾಗಿ ಈಸಿ ಆಯ್ತು. ಎಲ್ಲ ಆರಿಸ್ಕೊಂಡು ಬಂದ್ವಿ. ಈಗೆಲ್ಲ ಪಾಟಿಂಗ್ ಮಾಡ್ತಾರೆ ಅಮ್ಮ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಹಾಂ, ಪಾಟಿಂಗ್ ಮಾಡ್ತಾರೆ. ಸೊ ಆಮೇಲೆ ನಿಮಗೂ ತೋರಿಸ್ತೀನಿ ಎಲ್ಲ ಹಾಕಿ. ಯಾಕಂದರೆ ಮನೆ ಮುಂದೆ ನಿಮ್ಗೆ ಹೇಳಿದ್ನೆಲ್ಲ ಪಾತಿ ಎಲ್ಲ ಮಾಡಿದ್ದೀವಿ, ಬಟ್ ಗಿಡಗಳನ್ನು ಹಾಕಿರಲಿಲ್ಲ. ಅಲ್ಲೆಲ್ಲ ಹಾಕ್ಲಿಕ್ಕೋಸ್ಕರ ಈ ಗಿಡಗಳನ್ನು ತಂದಿದ್ದೀವಿ. ತೋರಿಸ್ತೀನಿ. ಹಾಗೆ ನಾಳೆ ಅಮಾವಾಸ್ಯೆ, ದೇವ್ರುಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಈ ಕಿಟಕಿ ಹಾಕ್ಬೇಕಿನ್ನು. मुझे था ಏನೇನು ಹಾಕ್ತಾನೆ ತೋರಿಸ್. ಒಂದೇ ಹೋಲ್ ಇರೋದು. ಯಾಕೆ ತೊಂದೈತೆ? ಇಲ್ಲ ಮಾಡ್ಬೇಕು ಹೋಲ. ಅಲ್ಲಿ ಭಾಳ ಹೋಲ್ ಇರೋದು ಉಂಟು. ಇದಕ್ಕಿತ್ತು ಭಾಳ ಹೋಲ್ ಇತ್ತು ಒಂದು. ನೋಡವ ಮೈಂಡ್ ಕೊಟ್ಟಾರ ಹಚ್ಚಿ ಸುಟ್ಟು ಹಿಂಗಂತ ನಾನು ಎಲ್ಲ ಸ್ಕೂಡ್ರಾಗ ಸುಟ್ಟು. ನಾನು ಬಂದಿದ್ದು ನೋಡು, 3 ಅದಾವ. ಸಾಕು. ಇನ್ನೂ ಪಾಠಗಳೇನು ಮರಳು
ಇಲ್ಲಿ ನೋಡಮ್ಮ, ಇದಕ್ಕೆ ಓಲದವ. ನೋಡ್ರಿ, ಇವನ್ನ ಯಾಕೆ ಇಡುತ್ತೆ ಅಂತ ಅಂದ್ಕಂತೀರಿ, ನೀರು ಸೋಸಿಗೆ ಮಣ್ಣು ಕುಂತು ಬಿಡುತ್ತೆ ಇದಕ್ಕೆ ಓಲಿಗೆ. ಅದಕ್ಕೋಸ್ಕರ ಇದು ಚಿಪ್ ಬಿಡ್ತೀನಿ ಈ ಓಲಿಗೆ. ಇಲ್ಲಿ ನೋಡಿ ಕರೆಕ್ಟಾಗಿ. ಇನ್ನು ಅದಕ್ಕಿಂತ ಇದು ಸಿಗ್ಬೇಕು ಒಂದಿಷ್ಟು. ಇದು ನಾನು ಕೊಕೊಪಿಟ್ ಅಂದ್ರು ಇದು ಅಂತ ತಿಳ್ಕೊಂಬಿಟ್ಟೆವ ನಾನು. ಈಗ ನೋಡಿ ಈ ನಾರು ಸಿಗ್ಬೇಕು. ಇದ್ರ ಮೇಲೆ ಇದು ಕರೆಕ್ಟಾಗಿ ಕುಂದಿರ್ತೈತೆ. ಇಟ್ಟು ಆ ಓಲಿಗೆ ಅದನ್ನ ಇಟ್ಟ ಮೇಲೆ ಇದನ್ನ ಇಡ್ಬೇಕು. ಈಗ ನೋಡಿ ಹಿಂಗಿಟ್ಟು ಇದು ಚಿಪ್ ಇಡ್ಬೇಕು. ಚಿಪ್ ಇಲ್ಲದ್ರು ನಾರು ಇದು ಸಿಕ್ಕಿರೋ ಸಾಕು. ಮನೆಗಳದ್ದು ದೊಡ್ಡ ದೊಡ್ಡ ಕಸ ಇರುತ್ತಲ್ಲ ರೌದಿ, ಅದು ಸಿಕ್ಕಿರೋ ಅದು ಸಾಕು. ನೋಡ್ರಿ ಇದಕ್ಕೊಂದು ಓಲು, ಇಲ್ಲೊಂದು ಓಲು ಐತೆ. ಕಲ್ಲುಗಳು ಇಡ್ರಿ, ಆದ್ರೆ ಇದಾದ್ರೆ ಇಲ್ಲೇ ಕೊಳತ್ಕಂತತೆ, ಗೊಬ್ಬರ ಹಾಕತಿ. ಈಗ ಇದು ಇಡ್ತೀನಿ, ತೋರಿಸ್ತೀನಿ ನಿಮ್ಗೆ ಏನು ಮಾಡ್ತೀನಿ ಅಂತ. ಈಗ ಅಲ್ಲ ಒಂದೇ ಮಣ್ಣೋಗಿ ಓಲ್ ಮುಚ್ಚಬಾರ್ದು ಅಂತ. ಅದನ್ನು ಮಾಡಿದೆ ಪಾಠ. ಇದು ಒಟ್ಟು ಮತ್ತೆ ಕೆಲಸಗಾರ ಕೆಲಸ ಮಾಡುವಾಗ ಹೊಂಗೆ ಮರದ್ದು ಹುಣಸೆ ಮರದ್ದು ಒಟ್ಟೆಲ್ಲ ತುಂಬಿಸಿಟ್ಟಿದ್ದೀವಿ ಗಿಡಗಳಿಗೆ ಅಂತಲೇ. ಒಂದು ಲೇಯರ್ ಒಟ್ಟು ಹಾಕಿದ್ದೀನಿ, ಒಂದೇ ಲೇಯರ್ ಒಟ್ಟು. ನೋಡ್ರಿ ಆ ಮರಳು ಕೊಡೋ, ಮರಳು ತೋರಿಸ್ತೀನಿ ನೋಡ್ರಿ. ಒಂದು ಲೇಯರ್ ಮರಳು. ನಮ್ದು ಈಗ ಹೊಸ ಮಣ್ಣೆಲ್ಲ ಗೊಬ್ಬರ ಹಾಕಲ್ಲ. ಮಣ್ಣು ಹಳೇದಾದ್ಮೇಲೆ ಒಂದು ಈ ಲೆವೆಲಿಗೆ ತೆಗೆದು ಗೊಬ್ಬರ ಹಾಕ್ತಾರೆ ಹುಡುಗರು. ಮರಳು ಯಾಕೆ ಹಾಕ್ತಾರೆ ಅಮ್ಮ ಅಂತಾರ, ಗಿಡ ಹಾಕ್ತವಲ್ಲ ಎಷ್ಟು ಬೇಗ ನೀವು ಮನಸ್ಸಲ್ಲಿ ಅಂದ್ಕೊಂತಾರಲ್ಲ ನಮ್ಮ ಗಿಡ ನೋಡೋಕೆ ಬರಲೇ ಇಲ್ಲ, ಬೇಗ ಬೇರೆ ಬಿಡ್ತಾವೆ. ಮರಳು ಹಾಕೋದ್ರಿಂದ ಅಗೂರು ಮಣ್ಣು ಸಿಗ್ತದೆ. ಎದಕ್ಕೋಕ ಪಿಟ್ ಅಂತ ಕೊಂಡ್ಕೊಂಬಂದಾಳು ನೋಡ್ರಿ. ಇಲ್ಲಿ ನೋಡ್ರಿ ನಾರು ಸಮೇತ ಇದು ಒಂದೇ ಒಂದು ಲೇಯರ್ ಹಾಕಿದ್ದೀನಿ, ಸಾಕಿಟ್ಟಿಟ್ಟು. ಈಗ ಮಣ್ಣು ಹಾಕಿದ್ದೀನಿ ಗಿಡ ಹಾಕಕ್ಕೆ. ಎಲ್ಲ ಪಾಟ್ನ ಈ ಥರ ರೆಡಿ ಮಾಡ್ಕೊಂತೀನಿ. ಮಣ್ಣು ಓಲಿದ್ದು ಆಮೇಲೆ ಇದ್ರ ಮೇಲೆ ಗಿಡ ಇಟ್ಟು ಮಣ್ಣು ಹಾಕ್ತೀವಿ. ಒಂದು ಲೇಯರ್ ಮಣ್ಣು ಹಾಕಿ ಇದು ಇನ್ನೊಂದು ಪಾಟ್ ಕೊಡು ನೋಡಮ್ಮ. ಒಂದೊಂದು ಗಿಡ ಈ ಥರ ತಕ್ಕಂತ ಬಿಡಿಸ್ಕೊಂತೀನಿ. ಬಿಡಿಸ್ಕೊಂಡು ಇಲ್ಲಿ ನೋಡು ಹಿಂಗೆ ಹೋಲ್ ಮಾಡ್ಕೊಂಡು ಇದ್ರಗಳದ್ದು ಇದು ಮಣ್ಣು ಗೊಬ್ಬರ ಹಿಂಗೆ ಹೋಲ್ ಮಾಡ್ಕೊಂಡು ಇಷ್ಟು ಇಲ್ಲಿ ನೋಡು. ಇದು ಬೇಕು, ಪೂರ್ತಿ ಹೊಡಿಬಾರ್ದು, ಯಾಕಂದ್ರೆ ಬೇಗ ಬರುತ್ತೆ. ಸ್ವಲ್ಪ ಇಷ್ಟು ಸೊಡ್ಲಿಸಿ ಇಟ್ಬಿಡ್ರಿ. ನೋಡ್ರಿ ಇಡ್ತದೆ. ದೇವ್ರೆ ಬೇಗ ಬರಲಪ್ಪ. ಸುಳಿಯಾಗಿ ಮಣ್ಣು ಐತೆ ಅದಕ್ಕೆ. ನೋಡ್ರಿ ಈ ರೀತಿ ನೀಟಾಗಿ ಇಟ್ಟು ಯಾವ ಕಡೆ ಕಾತು ಈ ಕಡೆ ಹಿಂಗಾಗ್ಲ ಇರ್ಲ. ಸಾಕು ಇದಕ್ಕೆ ಸಾಕು. ಯಾವ್ದಾರ ಕೊಡಿ ಬಿಚ್ಕೊಂತ ನಾನೇ ಇದನ್ನ ತಂದಿರ್ತವಲ್ಲ, ಇದನ್ನ ಹೆಂಗ್ ಬಿಡಿಸ್ಬೇಕು ನೀವು ಅಂತ ಹೇಳ್ಕೊಂಡು. ಇದು ಅಮ್ಮ ಜೀಸಿ ಪ್ಲಾಂಟ್, ಇದು ಅಮ್ಮನ ಹತ್ರ ಗ್ರೀನ್ ಕಲರ್ ಇದೆ, ಚೆನ್ನಾಗಿ ಬರುತ್ತೆ. ಇದು ಒಂದಲ್ಲ, ನೀವು ಇದನ್ನ 4 ಪಾರ್ಟ್ ಮಾಡ್ಕೊಂಡ್ರೆ ಒಂದೇ ತಂದ್ರು ಸಾಕು. 4 ಪಾರ್ಟ್ ಮಾಡ್ಕೋಬಹುದು. ಬೇಡ ತೆಗಿಬೇಡ, ತಡಿ ಒಂದು ಇನ್ನೊಂದು ಮಾಡಿ. ಬೇಡ ಇಲ್ಲಿದೆ ಅಲ್ಲ ಇದ್ರು 4 ಮಾಡ್ಬೋದಲ್ಲ. ಬೇಡ 4 ಬೇಡ, ಒಂದೇ ತರದ್ದು 2 ಇರ್ಲಿ ಸಾಕು. ಮತ್ತೆ ಇದು ಭಾಳ ಆಮೇಲೆ ಮುರ್ಕೋಣ ಅಂತ. ಇಲ್ಲಿ ನೋಡಿ ಏಸದವು, ಏಸ್ ಗಿಡದವು. ನೆಲ್ದಾಗ ಹಾಕ್ತೀಯಾ? ನೆಲ್ದಾಗೂ ಬೇಡ, ಒಂದು ಸಣ್ಣ ಬೇಡ ಪಾಟ್ ಸಾಕು. ಸಣ್ಣ ಪಾಟ್ ಸಾಕಾ? ಗಿಡ ಬೇಕಾದಷ್ಟಿದ್ದು ಅದೇ ಪಾಟಿಗೆ ಹಾಕು ಒಂಚೂರು. ಯಾವುದು? ಅದಕ್ಕೆ ಒಂದು ಸ್ವಲ್ಪ ಹಾಕು, ಒಳಗೆಲ್ಲ ಇಟ್ಕೊಳಕ್ಕೆ. ಹ್ಞೂ ಜನ ಅದಕ್ಕೆ ಹೇಳಿದ್ದು ನಾನು. ಹ್ಞೂ ಸರಿ ತಗೊಡು. ಇಲ್ಲ ನೋಡು ಗಡ್ಡೆನ ಟ್ಯೂಬ್ ಥರ ಅಲ್ಲ. ಹ್ಞೂ ಸಾಕಿಷ್ಟು. ಹಾಂ ನೋಡ್ರಿ ಇಲ್ಲಿ ಈ ಥರ ಸ್ವಲ್ಪ ಇದು ಮಾಡ್ಕೊಳ್ರಿ. ಇಡ್ತೀನಿ ನೋಡ್ರಿ. ಇದ್ರಾಗ ಒಂದು ಗಿಡ ಇದ್ರೆ ಒಂದು 10 ಗಿಡ ಮಾಡ್ಕೋಬೋದ್ರಮ್ಮ. ನೀಟ್ ಐತೆನವ. ಇವನೇ ಈ ಕಸ ಚೆಲ್ಲಿ ಮರ ಕೊಡ್ ನಾನು. ಹೊರಗೆ ಚೆಲ್ ಬರೋಪ್ಪ. ಇದ್ರಾಗ ಹಾಕಿ ಹೊರಗೆ ಚೆಲ್, ನನಗೆ ಮರ ಕೊಟ್ಟು. ಅದನ್ನು ಬಚ್ಕ ಬೀಳಿಸ್ತಿಲ್ಲ ಒಂಚೂರು ಕೈ ಹಾಕು. ಹೋಗ ಬಸ ಬರುತ್ತೆ. ಅದಕ್ಕೆ ಸಾಕು. ಇದಕ್ಕಿಷ್ಟು ಹಾಕಿ ಅಂತ ನಾನು ಹಾಕಿ ನೀನು ಇಪ್ಪಟ್ಟಿಗೆ ಪಾಟ್ ಮಾಡ್ಕೊಡು ಸಾಕು. ಇವ್ನು ಕೇಳ ಅವಳಂಗೆ ಕೇಳಿ ಇಟ್ಟು ಇದ್ರ ಸ್ಟ್ಯಾಂಡ್ಗಳು ಪಾಟ್ಗಳು ಬಾಟಲ್ ಸ್ಟ್ಯಾಂಡ್ ಫಸ್ಟ್ ಇಲ್ಲಿ ದಬ್ ಕೇಳಪ್ಪ. ಹಳೆವು ಪ್ಲೇಟ್ಗಳು ಎಲ್ಲ ಇತ್ತ ಕಡೆ ತುಂಬ ತಡಿ ಬಂದೆ. ಅದಕ್ಕೊಂದು ಮಣ್ಣು ಹಾಕ್ತೀನಿ. ಇಲ್ಲಪ್ಪ ಆಗ ಮಾಡಿದವನು ಇಲ್ಲಿ ಇಟ್ಕ. ಇದು ರೆಡಿ ಮಾಡಿದ್ದೀನಿ. ಆಮೇಲೆ ಒಂದು ಕಡೆಯಿಂದ ಇಟ್ಕೊಂತ ನೀವು ಬಿಸಿಲಿಗೆ ಇಡಂಗಿಲ್ಲ. ಸಾಕು ಮೇಲೆ ಇಟ್ಕೊಂಡು ಇವು ಬಿಸಿಲು ಗಿಡ ಅಲ್ಲ ಇವು. ಯಾಕಂದ್ರೆ ಇವನ್ನ ಬಿಸಿಲು ತೋರಿಸಿದ್ರೆ ಮತ್ತೆ ಆಮೇಲೆ ಇವು ಕಷ್ಟಪಡ್ಬೇಕು ನಾವು. ಸಾಕು ತಗ ಮಣ್ಣು. ಅಮ್ಮ ಈ ಕಟ್ಟೆ ಮೇಲೆ ಇಟ್ರೆ ಸುಳಿಯಾಗೆಲ್ಲ ಮಣ್ಣು ಹಾಕಿದೆ ಹೋಗುತ್ತೆ ನೀರು ಬಿಟ್ಟು. ಅಲ್ಲಮ್ಮ ಈ ಕಟ್ಟೆ ಮೇಲೆ ಇಟ್ರೆ ಬೇಡಲ್ಲ. ಈ ಕಟ್ಟೆ ಮೇಲೆ ಇಡ್ಬೋದು, ಆದ್ರೆ ನೀರು ಬೀಳ್ತವೆ, ಏನಾರು ಎಟ್ಟಿರ್ ಬೀಳ್ತವೆ. ಗೋಡೆ ಮೇಲೆ ಎಳೆದು ಬೇಡ ಬಿಡ್ತಾರೆ. ನೀರು ಬೇಡ. ತಗ ಬೇಡ ತಗ ಕೊಡ್ಪುನಿ ಅಂತ ಸುಮ್ಮನೆ ಅಲ್ಲಿಡನೇನೋ ಮಾಡಿಡನೇನೋ.
ಬೆಳೆದ ಇದನ್ನು ರೆಡಿ ಮಾಡಿದ್ವಲ್ಲ. ಈಗ ಹಾಕಿರೋದು. ಒಂದು ಗಿಡ ತಂದು ಇದ್ರಗಳ್ದು ಒಂದು ಕಡ್ಡಿ ತಗಂತೀನಿ ಅಲ್ಲ ಅಲ್ಲಿ ತೆಗ್ದಿರ್ತೀರಲ್ಲ. ಅಲ್ಲ ತಗಂತೀನಿ. ಅದು ಭಾಳ ಒಂದೇ ತಗ ತುಂಬ ಪಾಟ್ ತುಂಬ ಅವೇಕವು. ಕೊಡಪ್ಪ ಇದು ನೋಡ್ರಮ್ಮ, ಒಂದು ತೆಗಿಯದ ಇಲ್ಲಿ ನೋಡ್ರಿ. ಹಾಂ ತರೋರಿ ಪಾಟ್ ತರೋರಿ. ಅಯ್ಯ ಅವು ಬೇಕಮ್ಮ, ಅದ್ರಕ್ಕೆ ಹಾಕ್ತೀನಿ. ಅದ್ರಿಗೆ ಗಿಡ ಬೆಳೆಸಾರ ಏನು ಬೆಳೆಸಾರ ನೀವು ನೋಡ್ರಿ ಒಂಚೂರು. ಲೂಸ್ ಮಣ್ಣು ಒಟ್ಟು ಒಂದು ಸ್ವಲ್ಪ ಗೊಬ್ಬರ ಒಟ್ಟು ಅಷ್ಟೇ. ಯಾಕೆ ಗೊತ್ತಾ, ಅವ್ರು ಬೆಳೆಸಿ ನಮಗೆ ಮಾರ್ತಾರೆ. ನಮಗೆ ಇದರಲ್ಲಿ ಬರೀ ನಾವು ಇವ್ರ ಥರ ಹಾಕಿದ್ವಿ ಅಂದರೆ ಭದ್ರ ಇರಲ್ಲ. ಬೇರೆ ಹೋಗೋಕ್ಕೋಸ್ಕರ ಮಣ್ಣು ಲೂಸ್ ಮಾಡ್ಬೇಕು ನಾವೀಗ ಬೆಳ್ಕೊಂಡ್ಮೇಲೆ. ಮತ್ತು ಆಮೇಲೆ ನೀವು ಅವಾಗ ತಿಂಗಳಿಗೆ ಮಣ್ಣನ್ನು ಈ ಥರ ಹಿಂಗಂದು ಒಂದು ಲೂಸ್ ಮಾಡ್ತಿರ್ಬೇಕು. ಇದ್ರಾಗಳು ಸ್ವಲ್ಪ ಮಣ್ಣು ತೆಗೆದು ಬೇರೆ ಮಣ್ಣು ಹಾಕ್ಬೇಕು. ಈಗ ನಮ್ಮ ಹುಡುಗರು ಪಾತಿ ಮಾಡ್ಯಾರ ನೋಡೋಗ್ರು ಹೋಗಿ, ಮಣ್ಣು ಹಾಕ್ಬಿಟ್ಟು ಪಾತಿ ಮಾಡ್ಯಾರೆ. ಹಾಕಿರೋ ಗೊಬ್ಬರ ಮಣ್ಣೆಲ್ಲ ಸೈಡಿಗೆ ಎಳೆದು ರಾಶಿ ಮಾಡ್ಯಾರೆ. ಮತ್ತು ಗಿಡ ಪಾಪ ಇದ್ದಂಗೆ ಅದಾವೆ, ಹಂಗೆ ಗೊಡ್ಡು ಇದ್ದಂಗೆ ನೋಡ್ರಿ ಎಷ್ಟು ಚೆನ್ನಾಗತ್ತೆ. ಇನ್ನೊಂಚೂರು ಮಣ್ಣು ಹಾಕ್ತೀನಿ ತಡೆ ಮುಚ್ಚಿ. ಪಾಡ್ತಾರವರು ಅಲ್ಲಿ ಈಗ ಇಟ್ಟಿದ್ದು ತೂತ್ ಮಾಡ್ಕೊಂಬಂದಿಲ್ಲ ಪಾಡ್ತಂಬ. ತೂತ್ ಮಾಡಿದವ ಎಳ್ಳದವ ನೋಡ್ತಮ್ಮ ನೋಡ್ರಮ್ಮ. ಇಂಥ ಗಿಡ ಆದರೆ ಸಣ್ಣವಾದರೆ ಮಣ್ಣು ಆ ಗಿಡಕ್ಕೆ ಎಷ್ಟು ಮಣ್ಣು ಬೇಕೋ ಅಷ್ಟು ಹಾಕ್ಕೊಡ್ರಿ. ಈಗ ಸಾಕು. ನೀವು ನೀರು ಹಾಕ್ತಾ ಇನ್ನೂ ಒಂದು 2-3 ಇಂಚ್ ಹಿಡಿದೈತೆ ಇಳಿದು ಆಮೇಲೆ ಮತ್ತೆ ಮಣ್ಣು ಹಾಕ್ಬೇಡ್ರಿ. ಇನ್ನೊಂದು 6 ತಿಂಗಳು ಮಣ್ಣು ಹಾಕ್ಬೇಡ್ರಿ ಇದಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗೈತೆ. ಈ ಗಿಡ ಸಾಕೋ ವಿಧಾನ ಅಂದರೆ ಇದನ್ನು ಎಲೆ ಮೇಲೆ ಧೂಳಿರುತ್ತಲ್ಲ, ಎಲೆ ಮೇಲೆ ಸ್ಪರ್ರ ಅಂತ ನೀರು ಬಿಡ್ರಿ ಸ್ವಲ್ಪ. ಆಮೇಲೆ ಗಿಡಕ್ಕೆ ಪಾಟೆ ಗಿಡಕ್ಕೆ ಓವರ ನೀರು ಬಿಡಬೇಡ್ರಿ. ಈಗ ಈ ಕಲ್ಲು ಇಡ್ತೀನಿ ನೋಡೋ, ಇವೆರಡು ಮಾಡಿಕೊಡು. ಮಾಡ್ತೀನಿ. ಈಗ ನೋಡು, ಈಗ ಇಲ್ಲಿ ಓಲ್ ಐತೆ. ಹಾಂ ಕಲ್ಲು ಇಡ್ತೀನಿ. ಇವನು ಕಳ್ಸ. ಈಗ ನೋಡು, ಹಾಂ ಈ ಥರ ಕಲ್ಲು ಇಡ್ತೀನಿ. ಓಲಿ ಮೇಲೆ ಓಲಿಗೆ ಅಂಟಿಗೆಳ್ಳು ಬಾರ್ದು, ಮಣ್ಣು ಹೋಗಿ ಸಿಕ್ಕಾಳ್ಬಾರ್ದು, ಹಂಗಿಡ್ಬೇಕು ಕಲ್ಲ. ಈಗ ತೆಂಗಿನ ಚಿಪ್ಪು ಕಲೆ ಆಗ್ಯಾವಲ್ಲ, ಅದಕ್ಕೆ ಇಡ್ತೀನಿ ಕಲ್ಲು ನೋಡ್ರಿ. ಈಗ ಆತ. ಇದ್ರ ಮೇಲೆ ಒಟ್ಟು ಮರಳು ತರಲಿಲ್ಲ ಮಸಾಲೆ ಇಲ್ಲ ಐತಿ ಮರಳು. ಕೊಡವನ್ನ ಈ ಡೈರೆಕ್ಟ್ ಮಾಡ್ಲಾಕ ಮರಳು ಸೊರಕತ್ತೆ. ಮರಳಾಗ ಇಲ್ಲ ಹಾಕಲ್ಲ, ಡೈರೆಕ್ಟ್ ಹಾಕ್ತೀನಿ. ಇದು ಯಾಕಂದ್ರೆ ನೀರು ಜಲ್ದಿ ಮಾಡಿದಂಗೆ ಜಲಕ ಚೆನ್ನಾಗಿರ್ಲಿ ನೀರು ಅಲ್ಲಿದ್ ಬೀಗ. ಒಂದು ಕೆಲಸಕ್ಕೆ ಒಂದೇ ಸರಿ ಓಡಾಡ್ಬೇಕು. ಅಷ್ಟು ತರಕಾಕತ್ತ ಇಟ್ಕೊಂಡು ಎಷ್ಟು ಅದಾವ? ಇನ್ನು ಸ್ವಲ್ಪ ಅದಾವಲ್ಲ. ಮಣ್ಣು ಒಂದ್ಸರಿ ಆಗ್ಲಿದ್ರೆ ತಂದ್ಕೊಟ್ಟು ಹೋಗು. ಕೊಡಮ್ಮ ಅದನ್ನು ಕೊಡ್ರಿ. ರೆಡಿ ಮಾಡಿ ಕೈಯು ಕಲ್ಲು ಇಡ್ತೀವಲ್ಲ, ಪೊಳ್ಳು ಇರ್ಬೇಕು, ಅಂಟಿಕೆ ಬರ್ಬೇಕು. ಅವು ಯಾಕೋ ಹಳದಿ ಆಗ್ತಿದ್ವು ಕಣಮ್ಮ. ಯಾವ ಅಲ್ಲಿ ಬಾಗ್ಲು ಅಕ್ಕಪಕ್ಕ ಇಟ್ಟಿವಲ್ಲ, ಜಿಸಿ ಪ್ಲಾಂಟು ಬಾಗ್ಲು ಪಕ್ಕ ಇಟ್ಟಿವಲ್ಲ, ಅವು ಹಳದಿ ಆಗ್ತದವ. ನೋಡೋಣ ನೀರು ಹಾಕ್ತಾ ಇದ್ದೀರಾ? ಭಾಳ ಹಾಕ್ಬಾರ್ದಲ್ಲ. ಭಾಳ ಅಲ್ಲ, ಭಾಳ ಅಂದ್ರೆ ಕೆಸರು ಐತಿ ಯಾವಾಗಲೂ. ಕೆಸರು ಐತೆ, ಜಾಸ್ತಿ ಹಾಕಿದೀವಿ ಅಂತ ಅಲ್ಲಿ. ಇಲ್ಲ ಅದಕ್ಕೇನು ನೀರೇನು ಅದೇನು ಸೋರ್ಬೇಕು. ನೀರು ಅಂದರೆ ನೀರು ಸೋರ್ಬೇಕು. ನೋಡಮ್ಮ ಇಲ್ಲೊಂದು ಹೋಲ್ ಐತೆ, ಏನು ಮಾಡಿರೋದ ಮತ್ತೆ ಇಲ್ಲೊಂದು ಮಾಡಿ. ಪಾಯಿಂಟ್ ಎಲ್ಲಿದೆ ಅಲ್ಲೇ ಹೋಲ್ ಮಾಡ್ಬೇಕಮ್ಮ. ಎಲ್ಲ ಕಡೆ ಇದಾವೆ ಪಾಯಿಂಟ್ಗಳು ಕೆಳಗೆ. ಅಷ್ಟೊಂದು ಮಾಡಬಾರ್ದು. ತಿರುಗಿಸಿ ನೋಡಲ್ಲಿ ನೋಡಿ, ಅವರೆಲ್ಲಿ ಕೊಡ್ತಾರಮ್ಮ. ನೀನು ಮಾಡ್ಬೇಕಾಯ್ದು ಒಂದು ಪಾಯಿಂಟಾ? ಇಲ್ಲಿ ಪಾಯಿಂಟ್ ಇತ್ತ? ಇತ್ತು. ಇಲ್ಲೊಂದು ಇತ್ತ. ಆಲ್ರೆಡಿ ಅವರೇ ಮಾಡಿದ್ರು. ಬೇಡ, ಅದು ಅವರೇ ಮಾಡಿದ್ರು. ಇದು ಯಾಕೆ ಬೇಡ ಅಂತೀವಿ ಅಂದ್ರೆ, ಇದು ನೆಲಕ್ಕೆ ಒತ್ತಿಕೊಂಡ್ರೆ ನಾ ಮಾಡಿಲ್ಲ. ಅಲ್ಲ ತಡಿ ಹೇಳ್ತೀನಿ ಅವ್ರಿಗೆ. ಇಲ್ಲದ ಯಾಕೆ ಬೇಡ, ನೆಲಕ್ಕೆ ಒತ್ತಿಕೊಂಡಿರ್ತದೆ, ನೀರು ಸೋರಲ್ಲ. ಇದು ಇಷ್ಟು ಇದಿರೋದ್ರಿಂದ ನೀರು ಸೋರುತ್ತೆ. ಇದೊಂದು ಮಾಡ್ಕೋಬೇಕು, ಇದೊಂದು ಮಾಡ್ಕೋಬೇಕು. ಅದನ್ನ ಕಾಯಿಸಿ ಇಡುವಾಗನೇ ಒಳಗೆ ಹಿಂಗೆ ತಿರುಗಿಸ್ಬಿಡ್ಬೇಕು, ಬಿಟ್ಟಗಾಗ್ತದೆ.
ಇದೇ ಚೆನ್ನಾಗಿ ವರ್ಷ ತುಂಬಿಸಿಡ್ಬೇಕು. ಒಂದು ರಾಶಿ ಮಾಡಿಸ್ಬಿಡು. ಚಳಪಿ ಸಾಕು. ನಾರಾಕ್ಲಿಲ್ಲ ನಾರಲ್ಲ ಇದು, ನಾಲ್ಕಾಕಿಲ್ಲ, ಅದು ಎರಡೇ ಇರೋದು. ಅಪ್ಪಿ ಇವು ಅದಾವಲ್ಲ, ಒಂದು ವರ್ಷ ಆದ್ರೆ ಹಿಂಗೆ ಹೆಂಗೆ ಬೇಕಂತ ಇಟ್ಕೊಂಡ ಬಿಡ್ತಾವೆ. ಇಬ್ರು ಹಿಡ್ಕೋಬೇಕು ಆ ಕಡೆ ಈ ಕಡೆ ಕೊಡವು. ಇವು ಎರಡಕ್ಕನ ಈ ಥರ ಮಾಡ್ಕೊಳ್ರಿ. ಗಿಡ ಸುತ್ತಲದು ಮಣ್ಣಾಗ ತಗೊಂಡಾಗ ಅದಿಂಬಿದ್ರೆ ಬಿಗಿ ಕುಂದಿರ್ತೈತಿ. ಸಾಕು. ಎಲ್ಲಿ ಅದು ಬರುತ್ತೆ. ಆ ಕಟ್ಟೆಗಳದ್ದು ಒಣಗಿ ಹೋಗಿತ್ತು ನೀರಿನ. ಕಟ್ಟೆ ಒಳಗೆ ಇಟ್ಟಿರಲ್ಲ. ಎಲ್ಲ ಗಿಡನೂ ನೋಡ್ಕೋ, ಎಲ್ಲ ಗಿಡ ಒಣಗಿ. ನೀರಿಲ್ಲ ಪಿ, ನೀರು ಹಾಕ್ಬೇಕಣ. ಕೆಲಸ ಐತಾನೆ ಭಾಳ. ಸಾಕಲ್ಲ ಇನ್ನೊಂದು ನಾನು ಮಾಡ್ತೀನಿ ಸಾಕು.